ಒಂದು ಕಡೆ ಸುಡುವ ಬಿಸಿಲು, ಮತ್ತೊಂದು ಕಡೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಬಿಸಿಲ ನಾಡು ರಾಯಚೂರಿನಲ್ಲಂತೂ ಜನ ಜಾಗರಣೆ ಮಾಡಿ ನೀರನ್ನು ಹಿಡಿಬೇಕಾದಂತಹ ಪರಿಸ್ಥಿತಿ. ರಾಯಚೂರಿನ ಮಾನ್ವಿಯಲ್ಲಿ ಹನಿ ನೀರಿಗೂ ತಾತ್ವಾರ. 4-5 ದಿನಕ್ಕೊಮ್ಮೆ ನೀರನ್ನು ಪೂರೈಸ್ತಾ ಇರುವ ಪುರಸಭೆ. ಒಣಗಿದ ಕೆರೆಯಲ್ಲಿ ಚಿಲುಮೆಗಾಗಿ ರಾತ್ರಿಯೆಲ್ಲ ಜನ ಸಾಲ್ನಿತ್ ನೀರು ಹಿಡಿತಾ ಇದ್ದಾರೆ. ಸಂಪೂರ್ಣವಾಗಿ ಬತ್ತಿ ಹೋಗಿರುವ ಮಾನ್ವಿಯ ಬೆಳಗಿನ ಪೇಟೆ ಕೆರೆ ಆದರೂ ಕೂಡ ಚಿಲುಮೆಯನ್ನು ತೋಡಿ ನೀರನ್ನು ತರುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮಸ್ಥರಿಗೆ. ನೀರಿಗಾಗಿ ಇರೋ ಬರೋ ಕೆಲಸ ಬಿಟ್ಟು ಜನ ಕೊಡ ಹಿಡಿದು ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಸಣ್ಣ ನೀರಾವರಿ ಸಚಿವ ಬೋಸರಾಜು ಅವರ ತವರು ಜಿಲ್ಲೆಯಲ್ಲಿಯೇ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿರುವಂಥದ್ದು. ಜನ ಅನುಭವಿಸ್ತಾ ಇರುವಂತಹ ನರಕ ಯಾತನೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಇವತ್ತಿಗೂ ಕೂಡ ಚಿಲುಮೆಯ ನೀರನ್ನು ಹಿಡಿದುಕೊಂಡು ಜನ ದಿನವನ್ನು ದೂಡ್ತಿದ್ದಾರೆ ಅಂದರೆ ಅಲ್ಲಿಯ ಜನ ಎಷ್ಟರ ಮಟ್ಟಿಗೆ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾರೆ ಅನ್ನೋದನ್ನು ನೀವು ನೋಡಿ. ನಮ್ಮ ಕಡೆ ಒಂದು ಗಾದೆ ಮಾತಿದೆ, ರಾಮ ರಾಜನಾದರೂ ರಾಗಿ ಬೀಸೋ ತಪ್ಪಲ್ಲ ಅಂಥೇಳಿ. ಅಂದರೆ ಯಾರೇ ಸಚಿವರಾಗಲಿ, ಯಾರೇ ಸರ್ಕಾರ ಅಧಿಕಾರಕ್ಕೆ ಬರಲಿ, ಈ ರೀತಿಯ ಸಮಸ್ಯೆಗಳಿಗೆ ಮಾತ್ರ ಮುಕ್ತಿ ಹಾಡುವಂಗೆ ಕಾಣಿಸ್ತಾ ಇಲ್ಲ. ರಾಯಚೂರಿನಲ್ಲೂ ಕೂಡ ಇದೇ ಪರಿಸ್ಥಿತಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ವಿಜಯ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, ಒಂದು ಕಡೆ ಸಚಿವ ಬೋಸರಾಜು ಅವರು ಸಣ್ಣ ನೀರಾವರಿ ಸಚಿವರು, ಅವರ ಜಿಲ್ಲೆಯಲ್ಲಿಯೇ ಹನಿ ನೀರಿಗೂ ಕುಡಿಯೋ ನೀರಿಗೂ ಕೂಡ ತಾತ್ವಾರ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತಪ್ಪ. ಸಚಿವರ ಗಮನಕ್ಕೇನು ಬಂದಿಲ್ವಾ ಇದು? ಅಧಿಕಾರಿಗಳು ಬದುಕಿದಾರೋ ಇಲ್ವೋ ಅಲ್ಲಿ ಅಂಥೇಳಿ? ಖಂಡಿತ ಪ್ರೇಮ್ ಕುಮಾರ್, ಇದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದಂಥ ಕೈಗನ್ನಡಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಸುಮಾರು ವರ್ಷಗಳಿಂದಲೂ ಕೂಡ ಆ ಏನು ಬೆಳಗಿನ ಪೇಟೆ ಅನ್ನುವಂಥ ಪ್ರದೇಶ ಇದೆ, ಅಲ್ಲಿ ಬರ್ತಕ್ಕಂಥ ಸುಮಾರು 5-6 ವಾರ್ಡ್ಗಳ ಜನ ನಿಜಕ್ಕೂ ನೀರಿನ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವರು ಪಕ್ಕದಲ್ಲೇ ಇರ್ತಕ್ಕಂಥ ಕೆರೆಯನ್ನು ನೀರನ್ನ ಅವಲಂಬಿಸಿದ್ದಾರೆ. ಆದರೆ ಈ ಬೇಸಿಗೆ ಬಂದಾಗ ಸಂಪೂರ್ಣವಾಗಿ ಕೆರೆ ಬತ್ತಿ ಹೋಗಿರೋದ್ರಿಂದ ಅವರಿಗೆ ಕುಡಿಯೋ ನೀರಿನ ಸಮಸ್ಯೆ ಸಂಪೂರ್ಣ ಏನು ಕಷ್ಟ ಆಗಿರುವಂಥದ್ದು. ಆದರೆ ಏನು ಮಾನ್ವಿ ಪುರಸಭೆ ಇದೆ, ಅದು ಕೇವಲ 5 ದಿನಕ್ಕೆ ಒಂದು ಬಾರಿ ನೀರನ್ನು ಬಿಡುವಂಥ ಕೆಲಸ ಮಾಡ್ತಾ ಇದೆ. ಅಲ್ಲಿರ್ತಕ್ಕಂಥ ಒಂದು ರಮಣಕಲ್ ಕೆರೆ ಅನ್ನುವಂಥ ಏನು ಕೆರೆಯಿಂದ ನೀರನ್ನು ಸರಬರಾಜು ಮಾಡುವಂಥ ಕೆಲಸ ಅದು ಕೂಡ ಅಸಮರ್ಪಕವಾಗಿ ಇರೋದ್ರಿಂದ ಈ ಪ್ರದೇಶಗಳಿಗೆ ನೀರು ಸಿಗ್ತಾ ಇಲ್ಲ. ಮತ್ತು ಕೆರೆಯಲ್ಲಿ ಜನರೇ ಚಿಲುಮೆಗಳನ್ನು ತೋಡ್ಕೊಂಡು ಅಲ್ಲಿ ನೀರನ್ನು ತೆಗಿತಾರೆ. ಅಲ್ಲೂ ಕೂಡ ಅಲ್ಪ ಸ್ವಲ್ಪ ನೀರು ಬರೋದ್ರಿಂದ ನೂರಾರು ಜನ ಕ್ಯೂವಲ್ಲಿ ನಿಂತು ನೀರನ್ನು ಪಡಿಬೇಕು. ಬೆಳಗ್ಗೆ 6 ಗಂಟೆಗೆ ಹೋದರೆ ರಾತ್ರಿ 6 ಗಂಟೆಗೆ ಅವ್ರ ಪಾಳೆ ಬರುತ್ತೆ ಅನ್ನುವಂಥ ಕಷ್ಟನ ಜನ ಹೇಳ್ತಿರುವಂಥದ್ದು. ಅಂದರೆ ಆ ಚಿಲುಮೆಯಲ್ಲಿ ಸಣ್ಣ ಪ್ರಮಾಣದಲ್ಲಿ ನೀರು ಬರೋದ್ರಿಂದ ಜನ ಕಾದು ಕಾದು ಒಂದೊಂದು ಕೊಡ ನೀರನ್ನು ತುಂಬಿಕೊಂಡು ಬರಬೇಕಾದಂಥದ್ದು. ಇದಕ್ಕೆ ಪುರಸಭೆ JCBಯಿಂದ ಆ ಒಂದು ಏನು ಚಿಲುಮೆಗಳಿದೆ ಅದರಲ್ಲಿರ್ತಕ್ಕಂಥ ಹೊಂಡನ್ನು ತೆಗೆಯುವ ಕೆಲಸ ಮಾಡಿಕೊಡ್ತಾ ಇದೆ ಹೊರತಾಗಿ ಅವರಿಗೆ ಶಾಶ್ವತವಾಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇಲ್ಲ. ಹೀಗಾಗಿ ಅಲ್ಲಿರ್ತಕ್ಕಂಥ ಮಹಿಳೆಯರಿರ್ಬೋದು ಮತ್ತು ಪುರುಷರು ಇರ್ಬೋದು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ನೀರಿಗಾಗಿ ಅವರು ಒಂದು ರೀತಿ ಜೀವನವನ್ನು ಬೇಸಿಗೆಯಲ್ಲಿ ಮುಡುಪಿಡಬೇಕಾದಂಥ ಕೆಟ್ಟ ಪರಿಸ್ಥಿತಿ ಮಾನ್ವಿ ಪಟ್ಟಣದಲ್ಲೇ ಇರುವಂಥದ್ದು. ಪ್ರೇಮ್, ಜೊತೆಗೆ ಏನು NS ಬೋಸರಾಜ್ ಅವರು ನೀರಾವರಿ ಸಚಿವರಾಗಿದ್ದಾರೆ. ಜೊತೆಗೆ ಅರುಣ್, ವಿಜಯ್, ಏನ್ ಗೊತ್ತಾ, ಸಣ್ಣ ನೀರಾವರಿ ಅಂದಮೇಲೆ ನೀರು ಸಣ್ಣಗೆ ಬರ್ಬೇಕಲ್ವಾ, ಜನ ಅನುಭವಿಸ್ಬೇಕು ಅದನ್ನ. ಅವ್ರಿಗೆ ಕೊಟ್ಟಿರೋದೇ ಸಣ್ಣ ನೀರಾವರಿ, ದೊಡ್ಡ ನೀರಾವರಿ ಅಲ್ಲ ರೀ. ಸಣ್ಣ ನೀರಾವರಿ ಅಂದಮೇಲೆ ಇದೇ ರೀತಿಯಾಗಿ ಸಣ್ಣಗೆ ನೀರು ಬರುತ್ತೆ, ಅದನ್ನೇ ತುಂಬ್ಕೊಂಡು ಹೋಗ್ತಾ ಇರಬೇಕು. ಯಾಕೆ ಒಂದ್ಸಲನೂ ವಿಸಿಟ್ ಕೊಡೋಕ್ಕಾಗಲಿಲ್ವಂತ. ಬೇರೆ ಬೇರೆ ಎಲ್ಲ ಉದ್ದುದ್ದವಾಗಿ ಮಾತನಾಡ್ತಾರೆ, ಬೇರೆ ಸಂದರ್ಭದಲ್ಲೆಲ್ಲ ಕಂಡಲ್ಲೆಲ್ಲ ಹೋಗ್ತಾರೆ. ಇಲ್ಲಿಗೆ ಹೋಗೋಕ್ಕೇನಾಗಿದೆ, ಇಲ್ಲಿಗೆ ವ್ಯವಸ್ಥೆಯನ್ನು ಮಾಡೋಕ್ಕೇನಾಗಿದೆ ಒಬ್ಬ ಮಂತ್ರಿಗೆ? ನಿಜಕ್ಕೂ ಅರುಣ್, ಮಾನ್ವಿ ಕ್ಷೇತ್ರ ಏನಿದೆ ಅದು ಈ ಹಿಂದೆ ಬೋಸರಾಜ್ ಅವರು MLA ಆಗಿದ್ದಂತಹ ಕ್ಷೇತ್ರ ಅದು. ಜೊತೆಗೆ ಏನು ಬೋಸರಾಜ್ ಅವ್ರಿಗೂ ಕೂಡ ನಾವು ಬೇಸಿಗೆ ಆರಂಭದಿಂದಲೇ ಕೇಳ್ತಾ ಇದ್ದೀವಿ, ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟು ಕೆರೆಗಳನ್ನು ತುಂಬಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ ಮತ್ತು ಜನರಿಗೆ ನೀರು ಏನು ತೊಂದರೆ ಆಗದೇ ಇರೋ ರೀತಿ ಏನು ವ್ಯವಸ್ಥೆ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಎಲ್ಲ ಕೆರೆಗಳನ್ನು ತುಂಬಿಸುವಂಥ ಕೆಲಸವನ್ನು ಮಾಡಿದ್ದೀವಿ, ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥ ಉತ್ತರವನ್ನೇ ಹೇಳ್ತಾ ಬಂದರು. ಆದರೆ ತಾವು ಹಿಂದೆ ಶಾಸಕರಾಗಿದ್ದಂಥ ಕ್ಷೇತ್ರದಲ್ಲೇ ನೀರಿನ ಹಾಹಾಕಾರ ಇದ್ದರೂ ಕೂಡ ಅಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಒಂದಷ್ಟು ಟೆಕ್ನಿಕಲ್ ಸಮಸ್ಯೆಗಳನ್ನು ಪರಿಹರಿಸಿದ್ರೂ ಕೂಡ ಜನರಿಗೆ ಕನಿಷ್ಠ 3 ದಿನಕ್ಕಾದರೂ ನೀರಲ್ಲಿ ಸಿಗುವಂಥ ಪರಿಸ್ಥಿತಿ ಇದೆ. ಆ ಒಂದು ಪೈಪ್ಲೈನ್ಗಳ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಜೊತೆಗೆ ಆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಓವರ್ ಹೆಡ್ ಟ್ಯಾಂಕ್ ಏನಿದೆ ಅದಕ್ಕೆ ನೀರನ್ನು ಏರಿಸಲಿಕ್ಕೂ ಕೂಡ ಅಲ್ಲಿನ ಅಧಿಕಾರಿಗಳು ಜನಪ್ರತಿನಿಧಿಗಳು ವಿಫಲರಾಗಿರುವಂಥದ್ದು. ಹೀಗಾಗಿ ಜನ ಏನು ಮೆಟ್ಲುಗಳನ್ನು ಹತ್ತಿ ಕೆರೆಗೆ ಹೋಗಿ ಅಲ್ಲಿಂದ ನೀರನ್ನು ಎತ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಮಹಿಳೆಯರ ಕಷ್ಟ ಕೂಡ ಕೇಳಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಅವರು ಪ್ರತಿನಿತ್ಯ ನೀರು ತರೋದ್ರಿಂದ ಮನೆಯಲ್ಲೂ ಕೆಲಸ, ಅಲ್ಲೂ ಕೆಲಸ, ಮೈಕೈ ನೋವು ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರ್ತಾ ಇದೆ ಅನ್ನುವಂಥ ಏನು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅರುಣ್, ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.
ನೀರ ಸಮಸ್ಯೆ ಐತೆ. ನೀರೆಲ್ಲ ಏನಿಲ್ಲ. ನಾವು ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆ ಆಗ್ತದೆ ನೀರು ತರಕ್ಕೆ. ನೀರೆಲ್ಲ ಏನಿಲ್ಲ. ಎಲ್ಲ ನೀರಿಗಂದ್ರೆ ಜಗ್ಗಿ ತಿಪ್ಪಲಾಗ್ಬಿಟ್ಟದೆ. ಕೆರೆ ನೋಡಿದ್ರೆ ಬೆತ್ಕೊಂಡು ಹೋಗ್ಯದ. ಅದು ಕೆರೆ ತೋಡೋರೆಲ್ಲ ಏನಿಲ್ಲ ಬರ್ತಾರೆ. ಆದ್ರೆ ಹಿಂಗೆ ಯಾವಾಗ ಒಂದ್ಸಲ ಬರ್ತಾರೆ ಆತ ಹಿಂಗೆ ಕೇಳ್ತಾರೆ ಹೋಗ್ತಾರೆ. ಯಾರು ಕೇಳೋರೆಲ್ಲ ಏನಿಲ್ಲ ಆ ಒಟ್ಟು ತೆಗೆದ್ರೂ ನೀರು ಬರೋಲ್ಲ. ನಮ್ಮ ಓಣೆ ಹುಡುಗರೇ ತೆಗಿತಾರ. ಅದೇನು ಕೋಕಲೇನೇನೋ ತಂದು ತೆಗಿತದ. ಬರೀ ಹೊಲಸು ಬರ್ತಾವೆ. ನೀರು ಚಲೋ ಇಲ್ಲ ಏನೆಲ್ಲ ನಮ್ಗೆ ಕುಡಿಯೋಕೆ ಸಾಲೋದಿಲ್ಲ. ನಾವು ಅಡಿಗೆ ಕೂಡ ಮಾಡೋದಿಲ್ಲ ಇವು ನಳದ ನೀರ್ಲಾಸಿ. ಅದು ಅವೇ ಅಡಿಗೆ ಮಾಡ್ತೀವಿ, ಅವೇ ಕುಡಿತೀವಿ. ಫಿಲ್ಟ್ರ್ ನೀರು ಕುಡಿಯೋದಿಲ್ಲ ನಾವು. ಅವೇ ರಾಟಿ ಬಿದ್ದಾವೆ ನಮಗೆ ಕುಡಿಯೋಕೆ ನೀರು ಮಳೆ ಬಂದ್ರೂ ಜಗ್ಗಿ ತುಂಬೋದಿಲ್ಲ ಕೆರೆಯಾಗ. ಒಂದು ಉಸುಗ ಜಗ್ಗಿ ತುಂಬಿಬಿಟ್ಟದ. ನೀರು ಚಲಿಮಿಗೆ ನೀರಿಗೆ ಬಂದ್ವಿ. ನೀರಿಲ್ಲೇನಿಲ್ಲ. ಎಲ್ಲ ತೋಡಿದ್ರೆ ನೀರು ಬರವಲ್ರು. ಗೋರ್ಮೆಂಟ್ ಏನು ಕೆಲಸ ಮಾಡವಲ್ರಿ ಇಲ್ಲಿ. ಬಡ ಜನಕ್ಕೆ 5 ವಾರ್ಡ್ ನೀರು ಕುಡಿತಾರ. 5 ವಾರ್ಡ್ ನೀರು ಕುಡಿದ್ರೆ ಇಲ್ಲಿ ಯಾರು ಕೇಳೋರಿಲ್ಲ. ಇಲ್ಲಿ ನೋಡಿದ್ರೆ ಇಲ್ಲಿ ನೀರಿನ ತೊಂದರೆ ಜಾಸ್ತಿ ಇದೆ. ಮುಂಜಾನೆ ಕೊಡ ಇಟ್ಟರೆ ರಾತ್ರಿ 12 ಗಂಟೆಗೆ ನೀರಿನ ಸರಿತಿ ಸಿಗ್ತದೆ ನಮ್ಗೆ. ಆದರೆ ನೀರೇ ಇಲ್ಲ. ಫಸ್ಟ್ 4 ಚಲಿಮಿದ್ದು ನೀರಲ್ಲಿ ಬರೀ ಒಂದೇ ಚಲಿಮಿ ಉಳಿದಿದೆ.